ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವ ಮೂಲಕ ಮನ್ನಣೆ ಖ್ಯಾತಿಯನ್ನು ಗಳಿಸಿರುವಂತಹ ಒಬ್ಬ ಅದ್ಭುತ ಸೆಲೆಬ್ರಿಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿ ಶುರು ಮಾಡೋಣ ಬನ್ನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವರು ಪ್ರಸಿದ್ಧ ಗಾಯಕಿ. ಇವರೆಲ್ಲರ ಸಾಂಗ್ಗಳನ್ನು ನೀವು ಕೇಳಿರ್ತೀರಾ, ನಿಮಗೂ ಕೂಡ ತುಂಬಾನೇ ಇಷ್ಟ ಈ ಗಾಯಕಿ. ಸೊ ಇವರು ಮತ್ತಾರು ಅಲ್ಲ, ಪಲ್ಲವಿ. ಸೊ ಪಲ್ಲವಿ ಅವರು ಸಂಗೀತ ಕ್ಷೇತ್ರದಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹೊಸ ಹೊಸ ಪ್ರಯೋಗಗಳಿಂದ ನಮ್ಮೆಲ್ಲರ ಮನಸ್ಸನ್ನಾಗಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನ ಶುರು ಮಾಡೋಣ. ಸೊ ಮೇಡಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಮೊದಲೇದಾಗಿ ಸಂಗೀತ ಕ್ಷೇತ್ರಗಳಲ್ಲಿ ಹೊಸ ಹೊಸ ಪ್ರಯೋಗಗಳಿಂದಲೇ ನೀವು ಅಂತೂ ನಮ್ಮೆಲ್ಲರಿಗೆ ಮನಸ್ಸು ಗೆದ್ದಿದ್ದೀರಾ. ಸೊ ಸಾಕಷ್ಟು ಪ್ರಖ್ಯಾತಿಯನ್ನು ಗಳಿಸಿದ್ದೀರಾ. ಸೊ ಸಂಗೀತ ಅಂತ ಬಂದಾಗ ನಿಮ್ಮ ಗಾಯನ ಇರ್ಬೋದು ಅಥವಾ ನಿಮ್ಮ ಸಂಯೋಜನೆ ಇರ್ಬೋದು, ಸೊ ಅವುಗಳಿಗೆಲ್ಲ ನೀವು ಒಂದು ಶಾಸ್ತ್ರೀಯ ಒಂದು ಕ್ಲಾಸಿಕಲ್ ಟಚ್ ಕೊಟ್ಟಿದ್ದೀರಾ. ಸೊ ಯಾಕೆ ಅಂತ ಹೇಳ್ತೀರಾ? ಮೊದಲನೇದಾಗಿ ನಿಮ್ಮ ಹೊಸ ಹೊಸ ಪ್ರಯೋಗಗಳಿಂದ ನೀವು ನಮ್ಮ ಮನಸ್ಸನ್ನ ಗೆದ್ದಿದ್ದೀರಾ ಅಂದ್ರಲ್ಲ, ಅದು ಥ್ಯಾಂಕ್ ಯು ವೆರಿ ಮಚ್. ಹೊಸ ಪ್ರಯೋಗಗಳಿಗೆ ಯಾವತ್ತೂ ಸಂಪೂರ್ಣವಾಗಿ ಒಪ್ಪಿಗೆ ಸಿಗೋದು ಬಹಳ ಕಷ್ಟ. ನಿಮ್ಮ ಮನಸ್ಸು ಅದರಿಂದ ಸಂತೋಷವಾಗಿದೆ ನಿಮಗೆ ಅಂದರೆ ಇಟ್ಸ್ ಎನ್ ಆನರ್. ಆ್ಯಂಡ್ ಯಾಕೆ ಕ್ಲಾಸಿಕಲ್ ಟಚ್ ಇರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದರ್ವೈಸ್ ಇಟ್ಸ್ ಕ್ವೈಟ್ ಸಟಲ್ ನನ್ನ ಸಂಯೋಜನೆಗಳಲ್ಲಿ. ಬಟ್ ನಾನು ಕಲ್ತಿರೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸೊ ಶಾಸ್ತ್ರೀಯ ಸಂಗೀತದ ತಳಹದಿ ಇದೆ. ಹಾಗಾಗಿ ನಾನು ಏನೇ ಸಂಗೀತ ಕಂಪೋಸ್ ಮಾಡಿದ್ರು ಶಾಸ್ತ್ರೀಯ ಸಂಗೀತದ ಒಂದು ಬೇಸ್ ಮೇಲೇನೆ ಮಾಡೋದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ಕಾಣುತ್ತೆ ಅನ್ಸುತ್ತೆ. ಸೊ ಹೊಸತನ ಬಯಸ್ತಾ ಎಲ್ಲರಿಗೂ ಬದಲಾವಣೆ ಇಷ್ಟ, ಹೊಸತನ ಇಷ್ಟ ಆಗುತ್ತೆ. ಸೊ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ನಿಮ್ಮ ಗಾಯನದಲ್ಲಿ ಇರ್ಬೋದು, ಏನನ್ನ ಹೊಸತನ ತರಲಿಕ್ಕೆ ಇಷ್ಟಪಡ್ತೀರಾ? ಹೊಸತು ಎಲ್ರಿಗೂ ಇಷ್ಟ ಅನ್ನೋದು ಒಂದು ನಿಜ. ಆದ್ರೆ ಎಷ್ಟೋ ಸಲ ಹೊಸತನ್ನ ಸ್ವೀಕರಿಸೋದು ಬಹಳ ಕಷ್ಟ. ಏಕೆಂದ್ರೆ ಮನಸ್ಸು ಎಲ್ಲೋ ಹಳೇದಕ್ಕೆ ಒಗ್ಬಿಟ್ಟಿರುತ್ತೆ. ಒಂದು ಹೊಸದಾಗಿ ಯೋಚನೆ ಮಾಡುವಂತಹ ಧೈರ್ಯ ಮಾಡಬೇಕು. ಅಂಡ್ ಹೊಸದನ್ನ ಯೋಚನೆ ಮಾಡಿ ಅದನ್ನ ತಯಾರು ಮಾಡಿ ವೇದಿಕೆ ಮೇಲೆ ತಂದಾಗ ಅಥವಾ ಒಂದು ಸ್ಕ್ರೀನ್ ಮೇಲೆ ತಂದಾಗ ಜನ ಹೇಗೆ ಅದನ್ನ ಒಪ್ತಾರೆ ಅನ್ನೋ ಒಂದು ಆತಂಕದಿಂದ ಕೂಡ ನಾವು ಅದನ್ನ ಕೂಡ ಎದುರಿಸಬೇಕು. ಅಂಡ್ ಜನ ಅದನ್ನ ಒಪ್ತಾರೋ ಬಿಡ್ತಾರೋ, ಆಮೇಲೆ ಅದನ್ನು ಕೂಡ ಎದುರಿಸಬೇಕು. ಸೊ ಹೊಸತನ್ನ ಮಾಡೋದು ಸ್ವಲ್ಪ ಕಷ್ಟ ಇದೆ. ಅಂಡ್ ಜನರಿಗೆ ಕೂಡ ಹೊಸತನ್ನ ಸ್ವೀಕರಿಸೋದು ಅಥವಾ ಹೊಸತನ್ನ ನೋಡೋದು ಅಭ್ಯಾಸ ಆಗೋದೂ ಸ್ವಲ್ಪ ಕಷ್ಟನೇ. ಇದು ಎರಡು ಕಡೆಯಿಂದ ಆಗ್ಬೇಕಾಗಿರುವಂತ ಒಂದು ಏನಂತಾರೆ, ಕೊಡುಕೊಳ್ಳುವಿಕೆ ತರ. ಕೇಳುಗರನ್ನ ನೀವು ಮಾಡೋ ನಿಮ್ಮ ಪ್ರಯತ್ನ ಇರ್ಬೋದು, ಹೊಸತನ ಇರ್ಬೋದು, ಅದು ಮುಟ್ಟಿದೆ ಅಂತೀರಾ ಕೇಳುಗರಿಗೆ? ಇದುವರೆಗೂ ಮಾಡಿರೋ ಹೊಸ ಪ್ರಯೋಗಗಳಲ್ಲಿ ಪ್ರೇಕ್ಷಕರ ರೆಸ್ಪಾನ್ಸ್ ಬಹಳ ಅದ್ಭುತವಾಗಿ ಸಿಕ್ಕಿದೆ ನನಗೆ. ಅಂಡ್ ವೆರಿ ಪ್ರೋತ್ಸಾಹ ತುಂಬಾ ನೀಡಿದ್ದಾರೆ. ಅಂಡ್ ವೆರಿ ಎನ್ಕರೇಜಿಂಗ್ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ. ಸೊ ಹೊಸ ಪ್ರಯೋಗ ಅಂತ ಹೇಳಿದ್ವಿ, ನಿಮ್ಮ ಒಂದು ಹೊಸ ಪ್ರಯೋಗದ ಯಾವ್ದಾದ್ರು ಒಂದು ತುಣುಕನ್ನು ನೋಡ್ಬೋದಾ, ಕೇಳ್ಬೋದಾ ಅಂತ? ಖಂಡಿತ. ಒಂದು ಹೊಸ ಪ್ರಯೋಗ ಅಂದ್ರೆ ರೀಸೆಂಟ್ ಆಗಿ ನಾನು ಮತ್ತೆ ಅರುಣ್, ನಮ್ಮ ಮೈ ಹಸ್ಬೆಂಡ್, ಅವರು ಕೂಡ ಒಬ್ರು ಸಂಗೀತಗಾರರು, ನಾವಿಬ್ರು ಸೇರಿ ಒಂದು ಹಮ್ರಮ್ ಅಂತ ಬ್ಯಾಂಡ್, ಕನ್ನಡದ ಬ್ಯಾಂಡ್ ಇದನ್ನ ಫಾರ್ಮ್ ಮಾಡಿದೀವಿ. ಒಂದು ಬ್ಯಾಂಡಿನ ಪರಿಕಲ್ಪನೆ ಬಹಳ ವೆಸ್ಟರ್ನ್ ಪರಿಕಲ್ಪನೆ. ಯಾಕೆಂದ್ರೆ ಅಲ್ಲಿ ಒಬ್ಬ ಮುಖ್ಯ ಕಲಾವಿದ ಇರೋದಿಲ್ಲ ಸ್ಟೇಜ್ ಮೇಲೆ, ಅಂಡ್ ಎಲ್ಲರೂ ಮುಖ್ಯ ಕಲಾವಿದರಾಗ್ತಾರೆ. ಬ್ಯಾಂಡ್ ಅನ್ನೋದು ಒಟ್ಟಾಗಿ ಒಂದು ಟೀಮ್ ನಿಮಗೆ ನೀಡುವಂತಹ ಒಂದು ಸಂಗೀತದ ಕೊಡುಗೆ. ಹಾಗಾಗಿ ಈ ಒಂದು ಬ್ಯಾಂಡ್ ಅನ್ನ ನಾವು ಫಾರ್ಮ್ ಮಾಡಿದೀವಿ. ಅಂಡ್ ನಮ್ಮ ಅದ್ಭುತವಾದ ಸಾಹಿತ್ಯ, ಕ್ಲಾಸಿಕಲ್ ಪೋಯಟ್ರಿಯನ್ನ ನಾವು ಬಳಸ್ಕೊಂಡು ಸಂಯೋಜನೆಗಳನ್ನ, ಹೊಸ ರೀತಿಯ ಸಂಯೋಜನೆಗಳನ್ನ ಮಾಡಿದೀವಿ. ತೊಗಲಮಲಿಯ ಹಾಲು ತೊಗಲಮಲಿಯ ಹಾಲು ಕುಡಿದು ದೊಡ್ಡವರಾಗಿ ಶೀಲ ಮಾಡತ್ತೀರಿ ನಾಡೆಲ್ಲ. ತೊಗಲಿನ ಆಟ ತಿಳಿಯದೋ ತಮ್ಮ, ತಗಲು ಮಾತು ಒಂದು ಜೂರಿಲ್ಲ. ಹುಡುಗೋಲ ಹಿಡಿದು ಕೂಲಿ ಮಾಡಿ ತುಂಬಿಸಬೇಕೋ ಈ ಚೀಲ. ಒಂದರೆ ಗಳಿಗೆ
ಅನ್ನವಿಲ್ಲದಿರೆ ಸೈಲ ಬೀಳತೈತೋ ಈ ತೊಗಲ ಉತ್ಸಾಬರಿ ಎಷ್ಟು ಹಾಡಬೇಕ ಬೈಗೂ ಬೆಳಕು ಸಂಧಿಯ ತನಕ ಅಸ್ಥಿರ ತೊಗಲ್ ಹುಟ್ಟಿ ಬಂದು ಸಾಯುವುದಕ ಗೊತ್ತು ಹತ್ತಲಿಲ್ಲೋ ಸವಿ ಸುಖಕ. ಕನ್ನಡ ಗೊತ್ತಿಲ್ಲದೆ ಇರೋರು ಕೂಡ ನಮ್ಮ ಸಂಗೀತದ ನಮ್ಮ ಸಾಹಿತ್ಯವನ್ನ ನಮ್ಮ ಕವಿಗಳ ಒಂದು ಪರಿಚಯ ಅವ್ರಿಗೂ ಕೂಡ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಈ ಹಮ್ ಡ್ರಮ್ ತಂಡವನ್ನ ಕಟ್ಕೊಂಡಿದೀವಿ. ಸ್ವಲ್ಪ ಗ್ಲೋಬಲ್ ವರ್ಲ್ಡ್ ಮ್ಯೂಸಿಕ್ ಧಾಟಿಯಲ್ಲಿ ಈ ಒಂದು ಬ್ಯಾಂಡ್ ಫಾರ್ಮ್ ಆಗಿದೆ. ಓಕೆ, ಅಂದ್ರೆ ಈಗ ಸಂಗೀತ ಅಂತಂದಾಗ ನೀವು ಗಾಯಕಿಯೂ ಹೌದು, ಸಂಯೋಜಕಿಯೂ ಹೌದು. ಸೊ ನಿಮಗೆ ತುಂಬಾ ಇಷ್ಟವಾದ ಇದು ಯಾವುದು ಅಂತ ಅದರಲ್ಲಿ ಸೆಲೆಕ್ಟೆಡ್ ಆಯ್ಕೆ ಮಾಡ್ಕೊಳ್ಳೋದಾದ್ರೆ, ಸಂಯೋಜನೆ ಮಾಡೋದು ಇಷ್ಟನಾ, ಗಾಯನ ಮಾಡೋದು ಇಷ್ಟನಾ, ಯಾವ್ದು ಇಷ್ಟ? 2 ಡಿಫರೆಂಟ್ ಥಿಂಗ್ಸ್. ಒಂದು, ಆಸ್ ಅ ಪರ್ಫಾರ್ಮರ್, ಒಬ್ಬ ಗಾಯಕಿಯಾಗಿ ಒಬ್ಬ ನಟಿಯಾಗಿ ನಾನು ಪರ್ಫಾರ್ಮ್ ಮಾಡಿದಾಗ ನನ್ನಲ್ಲಿ ನಾನು ಎಮೋಷನ್ಸ್ ಅನ್ನ, ಎಕ್ಸ್ಪ್ರೆಷನ್ ಅನ್ನ ಅಥವಾ ಒಂದು ಏನ್ ಹೇಳಬೇಕು ಅದನ್ನ ಹುಡುಕ್ತಾ ಹೋಗ್ತೀನಿ, ಅದನ್ನ ಹೇಳ್ತಾ ಹೋಗ್ತೀನಿ ವೇದಿಕೆ ಮೇಲೆ. ಜನ ಅದನ್ನ ಸ್ವೀಕರಿಸ್ತಾರೆ. ಬಟ್ ಆಸ್ ಅ ಕಂಪೋಸರ್, ಆರ್ ಇಫ್ ಐ ಆಮ್ ಗೋಯಿಂಗ್ ಟು ಮೇಕ್ ಅ ಫಿಲ್ಮ್, ಆರ್ ಇಫ್ ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ ಅ ಪ್ಲೇ, ಅಥವಾ ನಾನು ಒಂದು ರಾಗ ಸಂಯೋಜನೆ ಮಾಡಿದಾಗ ನಾನು ನನ್ನಿಂದ ಹೊರಗಡೆ ನಿಂತ್ಕೋಬೇಕಾಗತ್ತೆ. ಸ್ವಲ್ಪ ಹೊರಗೆ ನಿಂತು ಅದನ್ನ ಸಂಯೋಜನೆಯನ್ನ ನಾನು ಕೇಳಬೇಕಾಗತ್ತೆ, ಅಥವಾ ನಾನು ಮಾಡಿರೋ ಚಿತ್ರವನ್ನ ನಾನು ನೋಡ್ಬೇಕಾಗತ್ತೆ, ಅಥವಾ ನಾನು ಡೈರೆಕ್ಟ್ ಮಾಡಿರೋದನ್ನ ನಾನು ನೋಡ್ಬೇಕಾಗತ್ತೆ. ಸೊ ಆಸ್ ಅ ಕಂಪೋಸರ್ ನಾನು ಹೊರಗಡೆಯಿಂದ ಕೆಲಸ ಮಾಡಬೇಕು, ಆಸ್ ಅ ಪರ್ಫಾರ್ಮರ್ ನಾನು ಒಳಗಡೆಯಿಂದ ಕೆಲಸ ಮಾಡಬೇಕು. ಓಕೆ, ನಿಮ್ಮ ಮತ್ತು ಅರುಣ್ ಅವರ ಜುಗಲ್ಬಂದಿ ಎಲ್ಲರಿಗೂ ಗೊತ್ತಿರೋದು, ತುಂಬಾನೇ ಫೇಮಸ್, ತುಂಬಾನೇ ಏನಂದ್ರೆ ನೀವು ಕಿಕ್ ಅಂದ್ರಲ್ಲ, ನಮ್ ಕಿಕ್ ಕೊಡುತ್ತೆ ನೋಡೋರಿಗೆ. ಸೊ ನಿಮ್ಮ ಜುಗಲ್ಬಂದಿಗೆ ಇಬ್ರು ಹೇಗೆ ಪ್ರಿಪೇರ್ ಆಗ್ತೀರಾ, ಹೇಗಿರುತ್ತೆ ನಿಮ್ದು ಎಕ್ಸ್ಪೀರಿಯನ್ಸ್ ಅವಾಗ ಅಂತ? ಜುಗಲ್ಬಂದಿ, ಅರುಣ್ ಜೊತೆ ಜುಗಲ್ಬಂದಿ ಅಂದ್ರೆ ಅದು ಜುಗಲ್ಬಂದಿ ಅಲ್ಲ, ನಾನು ಅರುಣ್ ಹಿಂದೆ ಓಡ್ತಾ ಇರ್ತೀನಿ ಆ ತರ. ಬಿಕಾಸ್ ಆಸ್ ಅ ಮ್ಯೂಸಿಷಿಯನ್ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಬಹಳ ತಿಳಿದ ಕಲಾವಿದರು, ಕಲಿತ ಕಲಾವಿದರು, ಹಾಗೆ ಬಹಳ ವರ್ಸಟೈಲ್ ಕಲಾವಿದರು ಕೂಡ ಅವರು ಯಾವುದೇ ಒಂದು ಫಾರ್ಮ್ ಅನ್ನ ಬಹಳ ಈಸಿಯಾಗಿ ಅಡ್ಯಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ವೆಸ್ಟರ್ನ್ ಇರ್ಬೋದು, ಅಥವಾ ಕರ್ನಾಟಿಕ್ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು. ಅವ್ರಿಗೆ ವೆರಿ ವೆರಿ ಡಿಸಿಪ್ಲಿನ್ಡ್ ಕರ್ನಾಟಿಕ್ ಸಂಗೀತ ಅವರಿಗೆ ಅದರ ಪರಿಪಾಠ ಆಗಿರೋದ್ರಿಂದ, ಅನುರಾನಂದ ಕೃಷ್ಣ ಶರ್ಮಾ ಅವರಿಂದ ಮತ್ತೆ S.V. ಗಿರಿಧರ್ ಅವರಿಂದ ಅವ್ರಿಗೆ ಐ ಥಿಂಕ್ ಇಟ್ಸ್ ವೆರಿ ಈಸಿ ಫಾರ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ಎನಿ ಕಾಂಪ್ಲಿಕೇಟೆಡ್ ಸೊಫಿಸ್ಟಿಕೇಟೆಡ್ ಮ್ಯೂಸಿಕಲ್ ಫಾರ್ಮ್ ಆಫ್ ದ ವರ್ಲ್ಡ್. ಹಾಗಾಗಿ ನಾನ್ ಸ್ವಲ್ಪ ತುಂಬಾ ಎಚ್ಚರದಿಂದ ಇರಬೇಕು ಅರುಣ್ ಜೊತೆ ಜುಗಲ್ಬಂದಿ ಮಾಡ್ಬೇಕಂದ್ರೆ. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಮಾತಾಡ್ತಾ ಇದ್ವಿ ನಾವು ಫೇಮಸ್ ಗಾಯಕಿ, ಸಂಯೋಜಕಿನೂ ಹೌದು ಪಲ್ಲವಿ ಅವ್ರ ಜೊತೆಗೆ. ಪಲ್ಲವಿ ಅವ್ರ ಜೊತೆಗೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.